ಸಕ್ಕರೆನಾಡು ಮಂಡ್ಯದಲ್ಲಿ ಹೃದಯಾಘಾತಕ್ಕೆ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹೊಸಹೊಳಲು ನಿವಾಸಿ 48 ವರ್ಷದ ಶಿವಚಾರಿ ಹೃದಯಾಘಾತದಿಂದ ಮೃತಪಟ್ಟಂತಹ ದುರ್ದೈವಿ. ಕೆಲಸ ಮುಗಿಸಿ ಮನೆಗೆ ಬಂದಿದ್ದು ನಂತರದಲ್ಲಿ ಶಿವಚಾರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ತಕ್ಷಣ ಚಿಕಿತ್ಸೆಗಾಗಿ ಕೆಆರ್ಪೇಟೆ ತಾಲೂಕು ಆಸ್ಪತ್ರೆಗೆ ರವಾನೆಯನ್ನ ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದಾಗಿ ಶಿವಚಾರಿ ಸಾವನ್ನಪ್ಪಿದ್ದಾರೆ. ಇನ್ನು ಹೃದಯಾಘಾತದಿಂದಲೇ ಶಿವಚಾರಿ ಸಾವು ಅಂತ ಹೇಳಿ ವೈದ್ಯರು ಕೂಡ ದೃಢಪಡಿಸಿದ್ದಾರೆ. ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಪ್ರಕರಣ ಇದು. ಇನ್ನು ಗಮನಿಸ್ತಾ ಹೋಗೋದಾದರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಮಿತಿಯನ್ನು ರಚನೆ ಕೂಡ ಮಾಡಿತು. ವರದಿಯೂ ಕೂಡ ಸಲ್ಲಿಕೆಯಾಯಿತು. ಆ ವರದಿಯಲ್ಲೂ ನಮ್ಮ ಪ್ರಸ್ತುತ ಜೀವನ ಶೈಲಿ ಆಗಿರಬಹುದು ಅಥವಾ ಆಹಾರದ ಕ್ರಮವೇ ಕಾರಣ ಅನ್ನೋದಾಗಿಯೂ ಕೂಡ ತಿಳಿದು ಬಂದಿದೆ. ಇನ್ನು ಸಕ್ಕರೆನಾಡು ಮಂಡ್ಯದಲ್ಲಿಯೂ ಕೂಡ ಇದೀಗ ಹೃದಯಾಘಾತಕ್ಕೆ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಶಿವಣ್ಣಾಚಾರ್ಯ ಎಂಬುವರು ರಾತ್ರಿ ಸುಮಾರು 11:30 ರಾತ್ರಿಯಲ್ಲಿ ಎದೆನೋವು ಅಂತ ಅಂದರು. ಆ ತಕ್ಷಣ ಒಂದು ಕಾರ್ನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಅಲ್ಲಿ ECG ಮಾಡಿಸ್ತಾ ಕೊನೆಗೆ ಏನು ಅವರು ಬದುಕೋಕ್ಕಾಗಿಲ್ಲ. ಕೊನೆ ಹೆಸರು ಹೇಳಿದ್ರು. ಅವರು ಶಿವಣ್ಣಾಚಾರ್ಯ ಎಂಬುವರು ರಾತ್ರಿ ಸುಮಾರು 11:30 ರಾತ್ರಿಯಲ್ಲಿ ಎದೆನೋವು ಅಂತ ಅಂದರು. ಆ ತಕ್ಷಣ ಒಂದು ಕಾರ್ನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಅಲ್ಲಿ ECG ಮಾಡಿಸ್ತಾ ಕೊನೆಗೆ ಏನು ಅವರು ಬದುಕೋಕ್ಕಾಗಿಲ್ಲ. ಕೊನೆ ಹೆಸರು ಹೇಳಿದ್ರು. ಅವರು ಶಿವಣ್ಣಾಚಾರ್ಯ ಎಂಬುವರು ರಾತ್ರಿ ಸುಮಾರು 11:30 ರಾತ್ರಿಯಲ್ಲಿ ಎದೆನೋವು ಅಂತ ಅಂದರು. ಆ ತಕ್ಷಣ ಒಂದು ಕಾರ್ನಲ್ಲಿ ಗೌರ್ಮೆಂಟ್